ಸಾಧನೆ ಕೊಂಡಾಡಿದವರು ಸೌಜನ್ಯಕ್ಕೂ ಬರಲಿಲ್ಲ. ಜಾನಕಮ್ಮನ ಅಂತ್ಯ ಸಂಸ್ಕಾರದಲ್ಲಿ ಎದ್ದು ಕಾಣಿಸಿದ ಚಿತ್ರರಂಗದ ಅಸಡ್ಡೆ. ದಕ್ಷಿಣ ಭಾರತದ ಚಿತ್ರರಂಗದ ಗಾಯನ ಲೋಕದ ಅಪ್ರತಿಮ ಸಾಮ್ರಾಜ್ಞೆ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನ ಇಡೀ ಕಲಾಲೋಕ ಕಣ್ಣೀರಿಡುವಂತೆ ಮಾಡಿದೆ. ಆದರೆ ಅವರ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ಕಂಡುಬಂದಂತಹ ದೃಶ್ಯಗಳು ಮಾತ್ರ ಕೋಟ್ಯಂತರ ಸಂಗೀತ ಪ್ರೇಮಿಗಳು ಮತ್ತು ಅಭಿಮಾನಿಗಳಲ್ಲಿ ತೀವ್ರ ಬೇಸರವನ್ನ ಉಂಟು ಮಾಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಇದೇ ವಿಷಯದ ಬಗ್ಗೆ ದೊಡ್ಡ ಚರ್ಚೆ ಮತ್ತು ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಗಾಯನದ ಮೇರು ಪರ್ವತಕ್ಕೆ ಸಲ್ಲಬೇಕಾದ ಅಂತಿಮ ಗೌರವ ಸಲ್ಲಿಕೆಯಾಗಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇವೆ. ದೂರ ನಿಂತ ಗಣ್ಯರು ಕೇವಲ ಮಾತಿಗಷ್ಟೇ ಸೀಮಿತವಾಯ್ತಾ ಸಾಧನೆಯ ಹೊಗಳಿಕೆ? ದೂರದ ಯಾವುದೋ ರಾಜ್ಯಗಳಲ್ಲಿ ಕುಳಿತುಕೊಂಡು ಜಾನಕಮ್ಮನವರ ಸಾಧನೆ, ಅವರ ಗಾಯನ ಶೈಲಿ ಮತ್ತು ಕೊಡುಗೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಂಡಾಡಿದ ಚಿತ್ರರಂಗದ ಅದೆಷ್ಟೋ ಮಹನೀಯರು ಅಂತಿಮ ದರ್ಶನದ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಕಾಣಸಿಗಲೇ ಇಲ್ಲ. ಗಾಯನ ಕ್ಷೇತ್ರಕ್ಕೆ ಜಾನಕಮ್ಮ ನೀಡಿದ ಕೊಡುಗೆಯ ಬಗ್ಗೆ ಭಾಷಣ ಬಿಗಿದ ನೂರಾರು ಗಣ್ಯರ ಪೈಕಿ ಅಂತಿಮ ಯಾತ್ರೆಯ ಸನ್ನಿವೇಶದಲ್ಲಿ ಖುದ್ದಾಗಿ ಬಂದು ಗೌರವವನ್ನ ಸಲ್ಲಿಸಿದವರು ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಅದೆಷ್ಟೋ ಜನಪ್ರಿಯ ನಟರು, ನಿರ್ದೇಶಕರು ಮತ್ತು ಸಹಕಲಾವಿದರು ಕನಿಷ್ಠ ಸೌಜನ್ಯಕ್ಕಾದ್ರೂ ಬಂದು ಅಂತಿಮ ನಮನವನ್ನ ಸಲ್ಲಿಸದೇ ಹೋದದ್ದು ಅಭಿಮಾನಿಗಳ ಮನಸ್ಸಿಗೆ ತೀವ್ರ ಆಘಾತ ತಂದಿದೆ. ಪಕ್ಕದ ರಾಜ್ಯಗಳ ನಡೆಗೆ ಆಕ್ರೋಶ. ಎಸ್ ಜಾನಕಿ ಅವರು ಕೇವಲ ಕನ್ನಡಕ್ಕಷ್ಟೇ ಸೀಮಿತವಾದವರಲ್ಲ. ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 10 ಭಾಷೆಗಳಲ್ಲಿ ಸಾವಿರಾರು ಸಾರ್ವಕಾಲಿಕ ಮಧುರ ಗೀತೆಗಳನ್ನು ಹಾಡಿದವರು. ತಮ್ಮ ಗಾಯನದ ಮೂಲಕ ದಶಕಗಳ ಕಾಲ ಸೇವೆ ಸಲ್ಲಿಸಿದ ಜಾನಕಮ್ಮ ಅವರನ್ನ ಪಕ್ಕದ ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಸರ್ಕಾರಗಳು ಸಂಪೂರ್ಣವಾಗಿ ಕಡೆಗಣಿಸಿಬಿಟ್ವಾ? ಅವರ ಗಾಯನದ ಸೇವೆಯನ್ನ ಪಡೆದುಕೊಂಡ ಪಕ್ಕದ ರಾಜ್ಯಗಳಿಗೂ ಅವರು ಸಾಂಸ್ಕೃತಿಕ ಆಸ್ತಿ ತಾನೆ. ಆ ಸರ್ಕಾರಗಳ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ತೋರಿದ ಉದಾಸೀನತೆ ನಿಜಕ್ಕೂ ಅವಮಾನಕಾರಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಜಾನಕಮ್ಮನವರಿಗೆ ಸರ್ಕಾರಿ ಗೌರವಗಳು ಸಲ್ಲಿಕೆಯಾಗಿದ್ರೂ ಕೂಡ ಅವರ ಹಿರಿಮೆ ಮತ್ತು ಸಾಂಸ್ಕೃತಿಕ ಸ್ಥಾನಮಾನಕ್ಕೆ ಹೋಲಿಕೆ ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ಹಾಗೂ ಭವ್ಯವಾದ ಗೌರವ ಸಿಗಬೇಕಿತ್ತು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಹಿಂದೆ ಯಾವುದೇ ದೊಡ್ಡ ಸಾಧನೆ ಮಾಡದಿದ್ರೂ ಕೇವಲ ರಾಜಕೀಯ ಅಥವಾ ಪ್ರಭಾವದ ಹಿನ್ನೆಲೆಯಿಂದ ಅದೆಷ್ಟೋ ವ್ಯಕ್ತಿಗಳಿಗೆ ಸರ್ಕಾರಗಳು ಭರ್ಜರಿಯಾಗಿ ಅಂತಿಮ ಗೌರವ ನೀಡಿದಂತಹ ಉದಾಹರಣೆಗಳಿವೆ. ಆದರೆ ಇಡೀ ದಕ್ಷಿಣ ಭಾರತದ ಸಾಂಸ್ಕೃತಿಕ ಕ್ಷೇತ್ರದ ಪ್ರತಿನಿಧಿಯಾಗಿದ್ದ ಎಲ್ಲಾ ತರಹದ ಅತ್ಯುನ್ನತ ಗೌರವಗಳಿಗೂ ಅರ್ಹರಾಗಿದ್ದ ಜಾನಕಮ್ಮ ಅವರಿಗೆ ಸಲ್ಲಬೇಕಾದ ನ್ಯಾಯಯುತ ಗೌರವ ಸಲ್ಲಿಕೆ ಆಗದೆ ಹೋಯ್ತಲ್ಲ ಎಂಬ ನೋವು ಕನ್ನಡಿಗರನ್ನ ಕಾಡ್ತಾ ಇದೆ. ಕಾಲದ ಕರೆಗೆ ಓಗುಟ್ಟು ಜಾನಕಮ್ಮನವರು ಭೌತಿಕವಾಗಿ ನಮ್ಮನ್ನೆಲ್ಲ ಅಗಲಿರಬಹುದು, ಆದರೆ ಅವರು ಉಳಿಸಿ ಹೋಗಿರುವ ಗಾಯನದ ಶ್ರೀಮಂತಿಕೆ ಎಂದಿಗೂ ಅಮರ. ಸರ್ಕಾರಗಳು ಮತ್ತು ಚಿತ್ರರಂಗದ ಗಣ್ಯರು ತೋರಿದ ಈ ಅಸಡ್ಡೆ ಇತಿಹಾಸದ ಪುಟದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯಲಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಸತೀಶ್ ಮತ್ತು ನಂದೀಶ್ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.